ಈಗ ನಿಮ್ಗೆ ಲೇಬರ್ ಕಾರ್ಡ್ ಅಂತ ಮಾಡಿಸಿದೀರಾ? ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕಂತಿದೆ. ನೀವು ಬಂದಿದ್ದೀರಾ, ನಿಮ್ಮ ಸಹಾಯದಿಂದ ನಾವು ಮಾಡಿಸ್ಕೋಬೇಕು. ಅದರಿಂದ ಏನೇನು ಅನುಕೂಲ ಅನ್ನೋದು ಗೊತ್ತಿದ್ಯಾ? ಇನ್ನೂ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ಅದನ್ನ ಮಾಡಿಸ್ಬೇಕು. ಇದನ್ನ ಜಾರಿಗೆ ತಂದವರಿಗೆ ತುಂಬಾ ಧನ್ಯವಾದ ಅಂತ ನಾನು ಇಷ್ಟ ಬರ್ತೀನಿ. ಈ ಒಂದು ಪಾಂಪ್ಲೆಟ್ ಒಂದು ನಂಬರ್ ಇದೆ, ನಿಮಗೆ ಫೆಸಿಲಿಟಿಗಳು ಏನೇನಿದೆ ಅಂದ್ರೆ ಡೀಟೇಲ್ ಆಗಿ ಇದೆ ಇದ್ರೊಳಗಡೆ. ಈ ಕಾರ್ಡ್ ಇದ್ದವ್ರಿಗೆ ಇಲಾಖೆಯಿಂದ ದುಡ್ಡು ಕೊಡ್ತಾರೆ. ನಿಮ್ಮ ಮಗು ಮುಂದೆ ಬರುವಂತ ಮಗು 1ನೇ ಕ್ಲಾಸಿಂದ ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಂತೇಳಿ 5,000 10,000 ರೂಪಾಯಿ ಕೊಡ್ತಾರೆ. ಇಷ್ಟೆಲ್ಲ ಯೋಜನೆ ಇರೋಂಥ ಕಾರ್ಡು ನಿಮ್ಗೆ ಬೇಕಾ ಬೇಡವಾ? ಬೇಕು ಸರ್, ಇಂತೆಲ್ಲ ಕಾರ್ಡ್ ಸಿಗ್ಬೇಕಂತಂದ್ರೆ ನಮಗೆ ಬೇಕು. ಈ ಕಾರ್ಡ್ನ ಜಾರಿಗೆ ತಂದದ್ದ ಸಂತೋಷ್ ಲಾಡನ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಇಷ್ಟ ಹೇಳ್ತೀನಿ. ಕಾರ್ಮಿಕ ಇಲಾಖೆಯ ಯೋಜನೆಗಳು ಜನರಿಗೆ ಮುಟ್ತಾ ಇದೆಯಾ ಇಲ್ವಾ, ಮುಟ್ಟಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು, ಅಥವಾ ಕಾರ್ಡ್ ಇದ್ರೂ ಕೂಡ ಯಾಕೆ ಅವ್ರು ಯೋಜನೆಗಳನ್ನ ಪಡ್ಕೊಂತಿಲ್ಲ, ಲೂಪ್ ಹೋಲ್ಸ್ ಏನು, ಇವೆಲ್ಲವನ್ನ ಕೂಡ ಕಾರ್ಮಿಕ ಸಚಿವರ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನ್ಯಾಷನಲ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ನಾವಿದ್ದೀವಿ. ಈಗ ನಮ್ಮ ಜೊತೆ ಒಬ್ಬ ಯುವಕ ಇದ್ದಾರೆ. ಏನ್ ಓದಿರತ್ ತಾವು? ನಾನು SSLC ಓದಿರೋದು, ಆಮೇಲೆ ಮನೇಲಿ ಕಲಿಯಕ್ ಆಗ್ಲಿಲ್ಲ, ಹಂಗಾಗಿ ಡ್ರೈವರ್ ಅಂತ ಬಂದೆ. ಡ್ರೈವರ್ ಮಾಡ್ಕೊಂಡು ಎಲ್ಲ ಹೀಗಾಗಿ ಬಂದಿದ್ದೇನೆ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಓನ್ಲಿ JCP ಅಷ್ಟೇ ಓಡಿಸೋದು ನೀವು? ನಾವು JCP ಎಲ್ಲ ಡ್ರೈವಿಂಗ್ ನಮ್ಗೆಲ್ಲ ಬಂತು, ಎಲ್ಲ ಓಡಿಸ್ತೀವಿ ನಾವು. JCP ಜಾಸ್ತಿ JCP ಜಾಸ್ತಿ ನಾವು. ಓಕೆನಾ? ಈಗ ನೀವು ಕೂಡ ಈಗ ಕಾರ್ಮಿಕ ಇಲಾಖೆ ಅಂಡರ್ ಅಲ್ಲೇ ಬರ್ತೀರಿ. ಈಗ ನಿಮ್ಗೆ ಲೇಬರ್ ಕಾರ್ಡ್ ಅಂತ ಮಾಡಿಸಿದೀರಾ? ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕಂತಿದೆ. ನೀವು ಬಂದಿದ್ದೀರಾ, ನಿಮ್ಮ ಸಹಾಯದಿಂದ ನಾವು ಮಾಡಿಸ್ಕೋಬೇಕು. ಓಕೆ, ಹೋಗ್ಲಿ. ಲೇಬರ್ ಕಾರ್ಡ್ ಹೇಗ್ ಮಾಡಿಸೋದು, ಅದರಿಂದ ಏನೇನು ಅನುಕೂಲ ಅನ್ನೋದು ಗೊತ್ತಿದ್ಯಾ? ಇನ್ನೂ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ಅದನ್ನ ಮಾಡಿಸ್ಬೇಕು. ಇದನ್ನ ಜಾರಿಗೆ ತಂದವರಿಗೆ ತುಂಬಾ ಧನ್ಯವಾದ ಅಂತ ನಾನು ಇಷ್ಟ ಬರ್ತೀನಿ. ಮಾಡಿಸ್ಕೋತೀನಿ ಅದನ್ನ. ಓಕೆ, ಈಗ ನೋಡಿ, ನಾನು ನಿಮ್ಗೆ ಒಂದೆರಡು ಹೇಳ್ಬಿಡ್ತೀನಿ. ಫಸ್ಟ್ ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ನೀವು ಏನ್ ಕೆಲಸ ಮಾಡ್ತಿದ್ರಲ್ಲ ಆ ಸೈಟು ಇಂಜಿನಿಯರ್ ಅಂತ ಇರ್ತಾರೆ, ಅವ್ರ ಕಡೆಯಿಂದ ಒಂದು ಲೆಟರ್ ಗಿಟರ್ ಎಲ್ಲ ಬೇಕು. ಓಕೆನಾ? ನೀವೇನ್ ಕೆಲಸ ಮಾಡ್ತೀವಿ ಮೊದ್ಲಿಗೆ ಏನ್ ಮಾಡಿ ಅಂತಂದ್ರೆ ಈ ಒಂದು ಪಾಂಪ್ಲೆಟ್ ಅಲ್ಲಿ ಒಂದು ನಂಬರ್ ಇದೆ. ಈ ನಂಬರ್ ಹೇಳ್ಬೋದಾ? ನಂಬರ್ ಹೇಳ್ಬೋದಲ್ಲ, 155-214. ಓಕೆ, ಇದು ಹೆಲ್ಪ್ ಲೈನ್ ನಂಬರ್. ಇದಕ್ಕೆ ಫೋನ್ ಮಾಡಿ, ನಾನು ಈ ತರ ಕೆಲಸ ಮಾಡ್ತೇನೆ ಇಷ್ಟು ವರ್ಷದಿಂದ, ನನಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಬೇಕು, ಏನೇನ ದಾಖಲಾತಿಗಳು ಬೇಕು, ಮತ್ತೆ ಏನ್ ಪ್ರೊಸೀಜರ್ ಅಂತ ತಿಳ್ಕೊಳ್ಳಿ. ಅವ್ರು ನಿಮ್ಗೆಲ್ಲಾ ಮಾಹಿತಿನ ಕೊಡ್ತಾರೆ. ಇದ್ರ ಜೊತೆಗೆ ನಿಮ್ಗೆ ಫೆಸಿಲಿಟಿಗಳು ಏನೇನಿದೆ ಅಂದ್ರೆ ಡೀಟೇಲ್ ಆಗಿ ಇದೆ ಇದ್ರೊಳಗಡೆ. ಬಟ್ ನಾನು ಹೇಳ್ಬಿಡ್ತೀನಿ ಸರ್, ನಿಮ್ ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್, ಇನ್ನೂ ಆಗಿಲ್ಲ. ಈಗ ನೀವ್ ಈ ಕಾರ್ಡ್ ಮಾಡಿಸ್ಕೊಂತೀರಾ, ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ನೀವು ಮದ್ವೆ ಆಗ್ತೀರಾ ಅನ್ಕೊಳ್ಳಿ. ಮದ್ವೆ ಆದ್ಮೇಲೆ ಮದ್ವೆ ಆಗಿದೆ ಅಂತ ಹೇಳಿ ಆ ಇನ್ವಿಟೇಷನ್, ಆ ಪ್ರೂಫ್ ಎಲ್ಲಾನು ಕೂಡ ಇಲಾಖೆಗೆ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ 50,000 ರೂಪಾಯಿ ಮದ್ವೆ ಖರ್ಚು ಅಂತ ಕೊಡ್ತಾರೆ. ಒಂದು ಅದಾದ್ಮೇಲೆ ಮಗು ಆಗುತ್ತೆ. ಮಗು ಆಗ್ಬೇಕು ಅಂದ್ರೆ ನಿಮ್ಮ ಶ್ರೀಮತಿಯವರು ಮುಂದೆ ಬರುವಂತವ್ರು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಟೈಮ್ ಅಲ್ಲಿ ಆಸ್ಪತ್ರೆಗೆ ಮಿನಿಮಮ್ ಅವರು ಆಪರೇಷನ್ 1 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳಿ ಈ ಕಾರ್ಡ್ ಇದ್ದವ್ರಿಗೆ ಇಲಾಖೆಯಿಂದ ದುಡ್ಡು ಕೊಡ್ತಾರೆ. ಆಮೇಲೆ ಮಕ್ಳಾಗತ್ತೆ, ಮಕ್ಳಿಗೆ ನಿಮ್ಗೆ ಶಾಲೆ ಕಳಿಸ್ಬೇಕು. ನಿಮ್ ಮಾಡೋ ಕೆಲ್ಸದಲ್ಲಿ ಶಾಲೆಗೆಲ್ಲ ಕಳ್ಸಕ್ಕೆ ಕಷ್ಟ ಆಗುತ್ತೆ, ಫೀಸ್ ಎಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 1ನೇ ಕ್ಲಾಸಿಂದ ನಿಮ್ ಮಗು ಮುಂದೆ ಬರುವಂತ ಮಗು 1ನೇ ಕ್ಲಾಸಿಂದ ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಂತೇಳಿ 5,000 10,000 ರೂಪಾಯಿ ಕೊಡ್ತಾರೆ. ಈ ತರ ಫೆಸಿಲಿಟಿ ಇದೆ. ಈಗ ನೀವು ಮಾಡೋ ಕೆಲಸದಲ್ಲಿ ಏನಾದ್ರು ಅಪಘಾತಗಳು ಆಗ್ತವೆ ಸರ್. ಈಗ ಏನು ಮಾಡಿದ್ರೆ ಅಂದ್ರೆ ಎಲ್ಲ ಅಪಘಾತ ಇರುವೆ ಸರ್, ಅವೆಲ್ಲ. ಅದಕ್ಕೆ ಈಗ ಅಪಘಾತ ಆಯ್ತು ಅನ್ಕೊಳ್ಳಿ, ಈ ಕಾರ್ಡ್ ಇಲ್ಲ, ನೀವೇನೋ ಒಂದ್ ಬಿದ್ದು ಕೈ ಕಾಲ ಮುರಿದೋಯ್ತು, ನೀವು ಕೆಲಸ ಮಾಡಕ್ ಆಗಲ್ಲ, ನಿಮ್ಗೆ ಎಲ್ಲಿ ಪರಿಹಾರ ಕೊಡ್ತಾರೆ? ಆಸ್ಪತ್ರೆ ಖರ್ಚು ಆಗಲ್ಲ. ಅದಕ್ಕೆ ಅಂತೇಳಿ 2-3 ಲಕ್ಷ ರೂಪಾಯಿವರೆಗೂ ಕೂಡ ಇಲಾಖೆಯಿಂದ ಕಾರ್ಡ್ ಇದ್ದವ್ರಿಗೆ ದುಡ್ಡು ಸಿಗುತ್ತೆ. ಇನ್ ಕೇಸ್ ಸಾವಾಗೋಯ್ತು ಅಂತಂದ್ರೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಇಷ್ಟೆಲ್ಲ ಯೋಜನೆ ಇರೋಂತ ಕಾರ್ಡು ನಿಮ್ಗ್ ಬೇಕಾ ಬೇಡವಾ? ಬೇಕು ಸರ್, ಇಂತೆಲ್ಲ ಕಾರ್ಡ್ ಸಿಗ್ಬೇಕಂತಂದ್ರೆ ನಮ್ಗೆ ಬೇಕು, ಆದಷ್ಟು ಅಂತ ಮಾಡಿಸ್ಕೋತೀನಿ. ಖಂಡಿತ. ಈ ನಂಬರ್ ಇದೆಯಲ್ಲ 155-214, ಈ ನಂಬರ್ ಕಾಲ್ ಮಾಡಿ ಫಸ್ಟ್ ನೀವು ಕಾರ್ಡ್ ಮಾಡಿಸ್ಕೊಳ್ಳಿ. ಓಕೆನಾ? ಈ ಕಾರ್ಡ್ ನ ಜಾರಿಗೆ ತಂದದ್ದ ಸಂತೋಷ್ ಲಾಡನ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಇಷ್ಟ ಬರ್ತೀನಿ. ಓಕೆ, ಥ್ಯಾಂಕ್ ಯು.